ನಮಸ್ಕಾರ. ದ್ವಿತೀಯ PUC ಫಲಿತಾಂಶ ಹೊರಬಂದಿದೆ. ಬೆಳ್ತಂಗಡಿ ತಾಲೂಕಿನ ಅತ್ಯಂತ ಪ್ರಸಿದ್ಧ PU ಕಾಲೇಜ್ ಆಗಿರುವಂತಹ ವಿದ್ವತ್ ಕಾಲೇಜಿನ ವಿದ್ಯಾರ್ಥಿನಿ ಅಮೋಘ ಸಾಧನೆ ಮಾಡಿದ್ದಾರೆ. ನಮ್ಮ ಜೊತೆಗೆ ಅವರಿದ್ದಾರೆ. ತನುಶ್ರೀ ಅವರು, ನಮಸ್ತೆ. ಏನ್ ಅನಿಸ್ತಾ ಇದೆ? ಒಳ್ಳೆ ಸಾಧನೆ ಮಾಡಿದ್ರಿ. 600 ಅಂಕದಲ್ಲಿ 593 ಅಂಕವನ್ನ ಪಡೆದಿದ್ದೀರಿ. ಈ ಸಂದರ್ಭದಲ್ಲಿ ಏನ್ ಹೇಳಕ್ ಬಯಸ್ತೀರಿ? ಅಂದರೆ ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದರೆ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಮನೆಯವ್ರು ಇರ್ಬೋದು, ಈ ಕಾಲೇಜಲ್ಲಿ ಎಲ್ಲ ಲೆಕ್ಚರ್ಸಿಗೂ ನಾನು ಸಪೋರ್ಟ್ ಮಾಡಿದ್ದಾರೆ, ಅವರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೇಗಿತ್ತು ಎಕ್ಸಾಮ್? ಹೇಗಿತ್ತು PUC ಎಕ್ಸಾಮ್? ಸ್ವಲ್ಪ ಇಂಪಾರ್ಟೆಂಟ್ ಎಕ್ಸಾಮ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಭವಿಷ್ಯದ ಮುಂದಿನ ಹಾದಿ ಸುಗಮ ಆಗಬೇಕು ಅಂತ ಹೇಳಿದ್ರೆ ಈ ಫಲಿತಾಂಶ ಮುಖ್ಯ. ಮತ್ತು ಇದರಲ್ಲಿ ಚೆನ್ನಾಗಿ ಕಲಿತ್ರೆ ಇನ್ನೂ ಮುಂದೆ ಭವಿಷ್ಯದಲ್ಲಿ ಒಳ್ಳೆಯ ವ್ಯಕ್ತಿ ಆಗ್ಬೋದು ಅನ್ನುವಂಥದ್ದು. ಸೊ ಹೇಗಿತ್ತು ಎಕ್ಸಾಮ್? ಹೇಗಿತ್ತು ಎಕ್ಸಾಮ್ ಅಂದರೆ ಫಸ್ಟೇ ಸ್ವಲ್ಪ ಭಯ ಇತ್ತು, ಅಂದರೆ ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ವಾ, ಚೆನ್ನಾಗಿ ಬರೀಬೇಕು ಅಂತ. ಆಮೇಲೆ ಫಸ್ಟ್ ಎಕ್ಸಾಮ್ ಬರ್ಬಿಟ್ಟು ಚೆನ್ನಾಗಾಯಿತು. ಅದಾದಮೇಲೆ ಬಾಕಿ ಎಕ್ಸಾಮ್ ಕೂಡ ಚೆನ್ನಾಗಾಗ್ತಾ ಹೋಯ್ತು. ಚೆನ್ನಾಗಾಯ್ತು. 593 ಅಂಕ ಬಂತು ಅಂತ ಅನ್ನುವಂಥ ಸಂದರ್ಭದಲ್ಲಿ ಏನು ಖುಷಿ ಆಯ್ತು ಸಡನ್ ಆಗಿ ಅಂದರೆ ಸ್ವಲ್ಪ ಜಾಸ್ತಿ ಮಾರ್ಕ್ ಬರ್ಬೇಕು ಅಂತ ಅನ್ಕೊಂಡಿದ್ದೆ, ಅಷ್ಟು ಬಂತು. ಖುಷಿನೇ. ಯಾರು ಹೇಳಿದ್ರು ಫಸ್ಟ್ ಈ ತರ? ಅಂದರೆ ನನಗೆ ಕ್ರಾಶ್ ಕೋರ್ಸಸ್ ಆಗ್ತಿರ್ಬೇಕಿದ್ರೆ ಎಕ್ಸಾಮ್ ನಡೀತಿತ್ತು ಇಲ್ಲಿ. 4 ಗಂಟೆಗೆ ನಂಗೆ ರಿಸಲ್ಟ್ ಗೊತ್ತಾಯಿತು. ನಮ್ಮ ಸರ್ ಬಂದುಬಿಟ್ಟು ಹೇಳಿದ್ರು ಸ್ಕೋರ್ ಬಂದು. ನೀವು ಬೇಸಿಕಲಿ ಬಂದ್ಬಿಟ್ಟು ಕನ್ನಡ ಮೀಡಿಯಂ ಅಲ್ಲಿ ಕಲ್ತಿರೋರು ಅಲ್ವಾ? ಕನ್ನಡ ಮಾಧ್ಯಮ ಅಂತ ಹೇಳಿದ್ರೆ ಕಲಿಯೋದಿಲ್ಲ, ಆ ಥರದ್ದೆಲ್ಲ ಇರುತ್ತೆ ಸಾಮಾನ್ಯವಾಗಿ. ಸೊ ನಿಮಗೆ ವಿದ್ವತ್ ಕಾಲೇಜಿಗೆ ಬಂದು ಕನ್ನಡ ಮೀಡಿಯಂ ಓದಿದ್ರು ಕೂಡ ಪ್ಲಸ್ ಪಾಯಿಂಟ್ ಅಂತ ಹೇಳ್ತಾರಲ್ಲ, ಆ ರೀತಿ ಆಯ್ತಾ ವಿದ್ವತ್ ಕಾಲೇಜಲ್ಲಿ? ಹಾಂ, ಹೌದು ಸರ್. ಅಂದರೆ ಫಸ್ಟಿಗೆ ತುಂಬ ಕಷ್ಟ ಆಗ್ತಿತ್ತು. ಇಲ್ಲಿ ಲೆಕ್ಚರ್ಸ್ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ರು. ಸೊ ಫಸ್ಟ್ PU ಇಂದ ಅವ್ರು ಡಿಪೆಂಡ್ ಆಗಿದ್ದೆ. ಆದಮೇಲೆ ಸೆಕೆಂಡ್ PU ಇಂದ ನನ್ನ ಹೆಸರಿನ ಓದ್ಕೊಂಡು ಅವ್ರ ಸಪೋರ್ಟ್ ತಗೊಂಡು ಓದ್ತೀನಿ. ವಿದ್ವತ್ ಕಾಲೇಜಿನ ರೋಲ್ ಹೇಗಿತ್ತು ನಿಮಗೆ, ನಿಮ್ಮ ಕಲಿಕೆಯಲ್ಲಿ, ನಿಮ್ಮ ಈ ಒಂದು ಸಾಧನೆಗೆ ಅಂತ? ಅಂದರೆ ಎಲ್ಲ ಸಪೋರ್ಟ್ ಮಾಡ್ತಿದ್ರು ಎಲ್ಲ ಇದರಲ್ಲಿ. ಅಂದರೆ ನಮ್ಗೆ ಏನೇ ಪ್ರಾಬ್ಲಮ್ಸ್ ಬಂದರೂ ಅದಕ್ಕೆ ಪರಿಹಾರ ಕೊಡ್ತಾಯಿದ್ರು. ಅದೇ ಡೌಟ್ಸ್ ಲೆಕ್ಚರ್ಸ್ ಅಂತ ತುಂಬ ಸಪೋರ್ಟಿವ್ ಆಗಿದ್ರು. ಎಲ್ಲ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಿದ್ರು ಅವರು. ಅವರೇ ಕ್ಲಿಯರ್ ಮಾಡ್ತಾ ಇದ್ರು. ಹಾಗಾಗಿ ಅದು ತುಂಬಾ ಹೆಲ್ಪ್ ಆಯ್ತು ಅಂತ ಹೇಳ್ಬೋದು. ಸೊ ಇನ್ನು ಮುಂದೆ ಏನ್ ಮಾಡ್ಬೇಕು ಅಂತ ಇದ್ದೀರಾ? ಈಗ PUC ಆಯ್ತು, ಮುಂದಿನ ಅಂತ ಏನು ಅಂತ? ನೆಕ್ಸ್ಟ್ CET ಮತ್ತೆ NEET ಬರೀಬೇಕು ಅಂತ ಇದ್ದೀರಿ. ಅದರಲ್ಲೂ ಕೂಡ ಇಲ್ಲಿ ಒಳ್ಳೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರೋತ್ಸಾಹ ಕೊಡ್ತಾರೆ, ಒಳ್ಳೆ ರೀತಿಯ ತರಬೇತಿ ಕೊಡ್ತಾರೆ. ಅದ್ರ ಬಗ್ಗೆ ಹೇಳೋದಾದ್ರೆ ಅಂದರೆ ಇವಾಗ ಕ್ರಾಶ್ ಕೋರ್ಸಸ್ ನಡೀತಾ ಇದೆ, CETಗೆ ಬೇರೆ NEETಗೆ ಬೇರೆ ಅಂತ. ಸೊ ಪ್ರತಿದಿನ ಕೂಡ ಟೆಸ್ಟ್ ಕೊಡ್ತಿದ್ದಾರೆ, ಗ್ರ್ಯಾಂಡ್ ಟೆಸ್ಟು, ಕ್ರಾಶ್ ಕೋರ್ಸ್ ಎಲ್ಲ ಮಾಡ್ತಿದ್ದಾರೆ. ಎಲ್ಲ ಕರೆಕ್ಟಾಗಿ ನಡೀತಾ ಇದೆ. ಅದ್ರೂ ತುಂಬ ಹೆಲ್ಪ್ ಆಗುತ್ತೆ ಅಂತ ಪಾಸ್ ಆಗ್ಲಿಕ್ಕೆ. CET ಆಗಿರ್ಬೋದು, ಬೇರೆ NEET ಆಗಿರ್ಬೋದು. ಹೌದು. ಓಕೆ, ಮುಂದಿನ ಹಂತದಲ್ಲಿ ಏನಾಗಬೇಕು ಅಂತ ಇದ್ದೀರಾ? ನಂಗೆ ಡಾಕ್ಟರ್ ಆಗಬೇಕಂತ ಆಸೆ ಇದೆ ಸರ್. ಆಗ್ತೀರಾ? ಖಂಡಿತ. ರಿಸಲ್ಟ್ ನೋಡಿದ್ರೆ ಆಗ್ತೀರಾ ಅಂತ ಆಗ್ತಾ ಇದ್ದೀರಾ? ಆಗ್ತೀರಲ್ವಾ? ಓಕೆ ಓಕೆ. ನಿಮ್ಮ ಬಗ್ಗೆ ತುಂಬ ಹೆಮ್ಮೆ ಇದೆ ನಿಮ್ಮ ಕಾಲೇಜಿನವರಿಗೆ ಕೂಡ. ಯಾಕೆಂತ ಹೇಳಿದ್ರೆ ಈ ರೀತಿ ದೊಡ್ಡ ಸಾಧನೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಎಲ್ಲರೂ ಕೇಳುತ್ತೆ. ನಿಮ್ಮ ಡೈರೆಕ್ಟರ್ ಆಗಿರ್ಬೋದು, ಪ್ರೆಸಿಡೆಂಟ್ ಆಗಿರ್ಬೋದು, ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಸೊ ವಿದ್ವತ್ ಕಾಲೇಜಿಗೆ ಬೇರೆ ಬೇರೆ ವಿದ್ಯಾರ್ಥಿಗಳು ಬೇರೆ ಬೇರೆ ಕಡೆಯಿಂದ ಸೇರ್ತಾರೆ ಕಾಲೇಜಿಗೆ. ಸೊ ಅಂಥ ವಿದ್ಯಾರ್ಥಿಗಳಿಗೆ ಏನು ಸಂದೇಶ ಕೊಡ್ತೀರಿ? ವಿದ್ವತ್ ಕಾಲೇಜಿನ ವಿದ್ಯಾರ್ಥಿನಿಯಾಗಿ ಏನು ಸಂದೇಶ ಕೊಡ್ತೀರಿ? ಅಂದರೆ ನಾನು ಇದೇ ಕಾಲೇಜಿಗೆ ಬನ್ನಿ ಹೋಗ್ವಿ ಅಂತ ಹೇಳಕ್ಕೆ ನಾನು ಅದಕ್ಕಿರಲ್ಲ. ಬಟ್ ಇಲ್ಲಿ ನೋಡಿದರೆ ಲೆಕ್ಚರ್ಸ್ ಎಲ್ಲ ತುಂಬ ಸಪೋರ್ಟ್ ಆಗಿದ್ದಾರೆ ಒಂದು. ಆಮೇಲೆ ಅವ್ರಿಗೆ ಬಿಟ್ಟಿದ್ದಲ್ಲ ಸರ್, ಅಂದರೆ ಅವ್ರ ಮನಸ್ಥಿತಿ ಹೆಂಗಿರುತ್ತೋ ತುಂಬ ಒಂದು ಅನೇಕ ವಿಚಾರಗಳು ಬೇರೆ ಬೇರೆ ಕಾಲೇಜುಗಳಲ್ಲಿ ಇರುತ್ತೆ. ಆದರೆ ಈ ವಿದ್ವತ್ ಕಾಲೇಜಲ್ಲಿ ಒಂದು ವಿಷಯ ನಿಮಗೆ ತುಂಬ ಇಷ್ಟ ಆಯಿತು, ತುಂಬ ಕಲಿಕೆಗೂ ಹೆಲ್ಪ್ ಆಯಿತು ಅಂತ ಹೇಳೋದಂದ್ರೆ ಏನು ಇಷ್ಟ ಆಯಿತು, ಏನು ಹೆಲ್ಪ್ ಆಯಿತು? ಅಂದರೆ ಇಲ್ಲಿ 6:30 to 8 ತನಕ ಲೆಕ್ಚರ್ಸ್ ನಿಲ್ತಾರೆ. ಅದರಲ್ಲಿ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿ ಅವರು ಬೇರೆ ಬೇರೆ ಸಂಜೆ ನಿಲ್ತಾರಲ್ಲ, ಅದು ಇಷ್ಟ ಆಯ್ತು. ಅದು ತುಂಬ ಇಂಪಾರ್ಟೆಂಟ್. ಎಲ್ಲ ಡೌಟ್ಸ್ಗಳು ಕ್ಲಿಯರ್ ಮಾಡ್ತಾರೆ. ಸೊ ನಾವು ಆಗಲೇ ಮಾತಾಡಿದ್ವಿ, ಕನ್ನಡ ಮಾಧ್ಯಮದಿಂದ ನೀವು ಬಂದಿರೋರು. ಸೊ ಇಲ್ಲಿ ಬಂದಾಗ ಇದೊಂದು ಇಂಗ್ಲೀಷ್ ಮಾಧ್ಯಮ, ಮತ್ತೆ ಬೇರೆ ಫ್ರೆಂಡ್ಸ್ಗಳೆಲ್ಲ ಕೂಡ ಅಥವಾ ಬೇರೆ ಸಹಪಾಠಿಗಳು ಕೂಡ ಇಂಗ್ಲೀಷ್ ಅವರೇ ಇರ್ತಾರೆ. ಸೊ ಆ ಸಂದರ್ಭದಲ್ಲಿ ನಿಮಗೆ ಒಂದು ಆತ್ಮವಿಶ್ವಾಸ ತುಂಬಿರೋದು ಹೇಗೆ, ಮತ್ತೆ ಇಲ್ಲಿ ಬಂದ ಸಂದರ್ಭದಲ್ಲಿ ಹೇಗಿತ್ತು ಅಂತ? ಅಂದರೆ ಇಲ್ಲಿ ನಾನು ಫಸ್ಟಿಗೆ ಇಲ್ಲಿ ಬರ್ಬೇಕಂತ ಇರಲಿಲ್ಲ. ನಾನು ಬೇರೆ ಕಾಲೇಜಿಗೆ ಫೀಸ್ ಕಟ್ಬಿಟ್ಟು ಬಂದಿದ್ದೆ ಇಲ್ಲಿ. ಆಮೇಲೆ ಇಲ್ಲಿ ಬಂದಾದ್ಮೇಲೆ ನಮ್ಮ ಟೀಚರ್ಸ್ ಇಲ್ಲಿಗೆ ಹೋಗು ಅಂತ ಹೇಳಿದಾಗ ಸೀದಾ ಬಂದೆ. ಇಲ್ಲಿ ಫಸ್ಟಿಗೆ ಬಂದಾಗ ಒಂದು ವಾರಕ್ಕೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು, ಆಮೇಲೆ ಅಂದರೆ ಲೆಕ್ಚರ್ಸ್ ಮಾತಾಡಿ ಅವ್ರು ಸಪೋರ್ಟ್ ಮಾಡ್ತಿದ್ರು. ಹೆದರಬೇಡಿ, ಕನ್ನಡ ಮಾಧ್ಯಮ ಅಂತ ಟೆನ್ಷನ್ ಮಾಡ್ಕೋಬೇಡಿ. ಸೊ ಇಂಗ್ಲೀಷ್ ಚೆನ್ನಾಗಿ ಕಲಿಸ್ಕೊಟ್ರೆ ಚೆನ್ನಾಗಿ. ಅಂದರೆ ನನಗೆ ಅರ್ಥ ಆಗಿದ್ದನ್ನೆಲ್ಲ ಹೋಗ್ಬಿಟ್ಟು ಕೇಳ್ತಾ ಇದ್ದೆ, ಅವ್ರು ಹೇಳ್ಕೊಡ್ತಾರೆ. ಸೊ ನೀವು ಬೇಸಿಕಲಿ ಬಂದ್ಬಿಟ್ಟು ನಮ್ಮ ಬೆಳ್ತಂಗಡಿ ತಾಲೂಕವರೇ, ಕಲ್ಮಂಜೆ ಗ್ರಾಮದವರು. ಸೊ ಅದು ಕೂಡ ನಿಮ್ಗೊಂದು ಹೆಮ್ಮೆ. ಬೆಳ್ತಂಗಡಿ ಕಾಲೇಜಿನಲ್ಲಿ ಒಂದು ಒಳ್ಳೆಯ ರಿಸಲ್ಟ್ ಅನ್ನು ತಂದುಕೊಡುವಲ್ಲಿ ನೀವು ಕೂಡ ಯಶಸ್ಸಾಗಿದ್ದೀರಿ ಅಂತ ಅಲ್ವಾ? ಸೊ ಪೇರೆಂಟ್ಸ್ಗೆ ಏನು ಹೇಳಿ ಬಯಸ್ತೀರಿ? ಪೇರೆಂಟ್ಸಿಗೆ ನಾನು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳಕ್ಕೆ ಬರ್ತೀನಿ. ಆಮೇಲೆ ನಾನು ಹಾಸ್ಟೆಲಲ್ಲಿ ಇರೋದಲ್ಲ ಇಲ್ಲಿ, ಅದಕ್ಕೂ ಅವರು ಹೇಳಿದ್ದಕ್ಕೆ ಮಾತ್ರ ನಾನು ಬಂದಿರೋದು. ಅಷ್ಟೇ ಇರ್ತಿರ್ಲಿಲ್ಲ ನಾನು, ಅವ್ರು ಫೋರ್ಸ್ ಮಾಡಿದ್ದಕ್ಕೆ ಬಂದಿದ್ದೆ ಇಲ್ಲಿ. ಓಕೆ.
ಹಾಗಾಗಿ ವಿದ್ವತ್ ಕಾಲೇಜಿಗೂ ಧನ್ಯವಾದ ತಿಳಿಸ್ತೀರಿ. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಂದು ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದು ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಭಾರಿ ಶೋಕುಡು ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಭೂಪೇರು ಡಾಕ್ಟರ್ ಸ್ವರ್ಣಲತ ಡಾಕ್ಟರ್ ಎಂಟ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ಅನ್ನೆಗ್ಲೇ ಮೂರು ಬಾರಿ